ಎಲ್ರಿಗೂ ನಮಸ್ಕಾರ. ಕನ್ನಡ ಕ್ಯಾಮರಾ ಅಫಿಷಿಯಲ್ ಯೂಟ್ಯೂಬ್ ವಾಹಿನಿಯ ಸಮಸ್ತ ಎಲ್ಲ ವೀಕ್ಷಕರಿಗೆ ಮೊದಲಿಗೆ ಆತ್ಮೀಯದಂಥ ಸ್ವಾಗತ. ಮಾಸ್ಟರ್ ಮಂಜುನಾಥ್ ಬಹುಶಃ ಕನ್ನಡ ಚಿತ್ರರಂಗದ ಸಿನಿ ಪ್ರೇಮಿಯರು ಅಂತ ಯಾರಿದ್ದಾರೆ ಅವರು ಈ ಹೆಸರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮಾಸ್ಟರ್ ಮಂಜುನಾಥ್ ಅಂದರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಬಾಲನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿ ತಮ್ಮ ಮನೋಜ್ಞ ಅಭಿನಯದ ಮೂಲಕ ಇಡೀ ಕನ್ನಡ ಚಿತ್ರರಂಗದ ಜನಮಾನಸದಲ್ಲಿ ಉಳ್ಕೊಂಡಂಥ ಒಬ್ಬ ಅದ್ಭುತವಾದ ಬಾಲನಟ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಾಗಲಾರದು. ಅವರು ಒಂದು ಇಂಟರ್ವ್ಯೂನಲ್ಲಿ ಆ ಕಾಲಘಟ್ಟದಲ್ಲಿ ಅವರು ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಚಿತ್ರರಂಗವನ್ನು ಆಳದಂಥ ಬಹುದೊಡ್ಡ ದಿಗ್ಗಜರ ಜೊತೆ ಅವರು ಆ್ಯಕ್ಟ್ ಮಾಡಿದಂಥ ಕೀರ್ತಿ ಎಲ್ಲ ಕಾಲಕ್ಕೂ ಸಲ್ಲುತ್ತೆ. ಅವರೇ ಸಾಕಷ್ಟು ಹೇಳಿದ್ದಾರೆ. ಅದು ಹೆಗ್ಗಳಿಕೆ, ಅದು ಶಂಕರ್ನಾಗ್ ಸರ್ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು. ಆ್ಯಂಡ್ ಆ ಒಂದು ಇಂಟರ್ವ್ಯೂನಲ್ಲಿ ಭಾಳ ಪ್ರಮುಖವಾಗಿ ಅವರು ವಿಷ್ಣು ಸರ್ ಜೊತೆ ಆ್ಯಕ್ಟ್ ಮಾಡಿದಂಥ ಕೆಲವು ಚಿತ್ರದ ಬಗ್ಗೆ ತಮ್ಮ ಅನುಭವವನ್ನು ಭಾಳ ಅದ್ಭುತವಾಗಿ ಆ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿದ್ದಾರೆ. ಅಂದರೆ ಹೇಗೆ ಒಬ್ಬ ಚಿಕ್ಕ ನಟನನ್ನು, ಆ ಹುಡುಗನನ್ನು ಎಷ್ಟು ಭಾಳ ಸುಲಭವಾಗಿ ಭಾಳ ಪ್ರೀತಿಯಿಂದ ಕಂಫರ್ಟ್ ಝೋನಿಗೆ ಅವ್ರು ಕರ್ಕೊಂಡೋಗಿದ್ರು ವಿಷ್ಣು ಸರ್ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಅತ್ಯದ್ಭುತವಾಗಿ ಡಿಸ್ಕ್ರೈಬ್ ಮಾಡ್ತಾರೆ. ನಮಗೆ ಅವೆಲ್ಲವನ್ನು ಕೇಳ್ತಾ ಇದ್ದರೆ ಒಂಥರ ಅದು ಇಮ್ಯಾಜಿನೇ ಹೋಗ್ಬಿಡುತ್ತೆ. ಹಿಂಗೆ ಹೇಳ್ತಾ ಇದ್ರು ಸರ್, ಈ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ರ, ಮಾಸ್ಟರ್ ಮಂಜುನಾಥರು ಹೀಗೆ ಕೇಳ್ತಾ ಇದ್ರ, ಆ ಒಂದು ಕಂಫರ್ಟ್ ಝೋನ್ ನಿರ್ಮಾಣ ಆಗಿತ್ತು ಅಲ್ಲಿ. ಅಂದರೆ ಯಾವುದೇ ಒಂದು ವಿವರಗಳನ್ನು ಹೇಳಬೇಕಾದ್ರೆ ನಾವು ಅದನ್ನು ಅನುಭವಿಸಿ ಅದನ್ನು ಫೀಲ್ ಮಾಡಿದ್ರೆ ಮಾತ್ರ ಅದು ಆ ನರೇಷನಿಗೆ ಒಂದು ವ್ಯಾಲ್ಯೂ ಇರ್ತಿದೆ. ಏಕೆಂದರೆ ಅವೆಲ್ಲವನ್ನು ನಾನು ಹೇಳೋದಕ್ಕಿಂತ ಮಾಸ್ಟರ್ ಮಂಜುನಾಥ್ ಸರ್ ಇದ್ದಾರಲ್ಲ ಅವ್ರ ಬಾಯಲ್ಲಿ ನೀವು ಕೇಳಬೇಕು. ಅದ್ಭುತವಾಗಿ ಅವೆಲ್ಲವನ್ನು ವಿವರವಾಗಿ ಹೇಳಿದ್ದಾರೆ. ಲೆಟ್ಸ್ ಪ್ಲೇ ದಟ್ ವಿಡಿಯೋ. ಶೂಟಿಂಗ್ ಒಂದು ಕಡೆ, ನೆಕ್ಸ್ಟ್ ಅದು ಆಗ್ತಾ ಇದ್ದಂಗೆ ಕ್ರಿಕೆಟ್ ಆಡೋಕ್ಕೆ ಮ್ಯಾಕ್ಸಿಮಮ್ ನಂಗೆ ಜ್ಞಾಪಕ ಇರೋದು ಕ್ರಿಕೆಟ್ ಆಡೋದು. ಆ್ಯಕ್ಟಿಂಗ್ ಮಾಡಿರೋದು ಕಮ್ಮಿ, ಕ್ರಿಕೆಟ್ ಆಡಿರೋದು. ಯಾಕೆಂದರೆ ಅವ್ರಿಗೆ ತುಂಬ ಆಸೆ, ಕ್ರಿಕೆಟ್ ಆಡಬೇಕು ಅಂದ್ರೆ ತುಂಬ ಆಸೆ. ಆ ಟೈಮಲ್ಲಿ ಏನು ಎಕ್ಸ್ಟ್ರಾ ಇತ್ತು ಏನೋ ಗೊತ್ತಿಲ್ಲ. ನಾವು ಕುದುರೆಮುಖದಲ್ಲಿದ್ವಿ, ಶಿವಶಂಕರ, ಬೆಂಕಿ ಬಿರುಗಾಳಿ ಅಂತ ಮುಂಚೆ ಮಾಡಿದ್ದೆ, ಆದರೆ ನಂದು ಅವತ್ತು ಒಂದು ಸೀನ್ ಇರಲಿಲ್ಲ. ಇದರಲ್ಲಿ ತುಂಬ ಜೊತೆಗೆ ಸೀನ್. ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ತುಂಬಾ ವರಿ ಇತ್ತು ನನಗೆ. ಯಾಕಂದರೆ ನನ್ನ ಪಾತ್ರ ಏನಿದೆ, ವಿಷ್ಣುವರ್ಧನ್ ಅವರು ಡಬಲ್ ಆ್ಯಕ್ಟಿಂಗಲ್ಲಿ ಆ ತಮ್ಮನ ಪಾತ್ರ ಅಥವಾ ಏನು ಟ್ವಿನ್ ತಮ್ಮ ಇದ್ದಾನೆ, ಅವನು ಸ್ವಲ್ಪ ಈ ದದ್ದಿ ಅಥವಾ ತುಂಬ ಪೆದ್ದ ಆ ಥರ ಒಂದು ಪಾತ್ರ. ನನ್ನ ಪಾತ್ರ ತರಲೆ, ಅವನ್ನ ಏಕವಚನದಲ್ಲಿ ಮಾತಾಡ್ಸೋದು, ಅವನಿಗೆ ಬೈಯೋದು, ಅವನು ಈ ಥರ ಮಾತ್ರ ಮಾಡೋ ಪಾತ್ರ ನನಗೆ ತುಂಬ ಕನ್ಸರ್ನ್. ಅಂದರೆ ನಾನು ಆಲ್ಮೋಸ್ಟ್ ನನ್ನ ಲಾಸ್ಟ್ 2-3 ಸಿನಿಮಾ ಅದು. ನಾನು ಅಂಕಲ್ ಬೇಡ, ಅದು ಈ ಥರ ಡೈಲಾಗ್ ಬೇಡ, ಇದು ಆಮೇಲೆ ನಿಮ್ಮ ಫ್ಯಾನ್ಸ್ ಎಲ್ಲ ಹಾಕೊಂಡು ನಾನು ಹಿಡ್ಕೊಂಡು ನನಗೆ ಹೊಡಿತಾರೆ, ನಾನು ಚೆನ್ನಾಗಿರಲ್ಲ ಅಂತಂದರೆ ಮಾತಾಡ, ನೀನ ಮಾಡ್ತಾಯಿದ್ದೀನಿ, ನೀನು ಮಾಡು. ಅವ್ರು ಎಷ್ಟು ಕಂಫರ್ಟ್ ಕೊಡಿಸಿದ್ರು ಅಂತಂದರೆ ನನಗೂ ಈಗ ಅದು ಆ ಸೀನ್ಗಳು ನೋಡಿದಾಗ ನಾನು ಕ್ರಿಂಜ್ ಮಾಡ್ತೀನಿ, ಏನೇನು ಮಾತಾಡ್ತಾ ಇದ್ದೀನಿ ಅಂತ. ಅಂದರೆ ಬೇಡಿಲ್ಲ, ಒಂದಷ್ಟು ಅಷ್ಟು ಬೇಕಾಗಿರಲ್ಲ. ಬಟ್ ಅವರು ಅದು ಹೇಳಿದ್ರು, ನೀನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬೇಡ, ನೀನು ವಿಷ್ಣುವರ್ಧನ್ ಬೈತಾ ಇದೆಯಾ, ಈ ಪಾತ್ರಕ್ಕೆ ಬೈತಾ ಇರೋದು. ಅಷ್ಟು ಕಂಫರ್ಟಬಲ್ ಮಾಡಿಸಿದ್ರು. ಎಷ್ಟು ಜನ ಆ ಥರ ಅಷ್ಟು ಕಂಫರ್ಟಬಲ್ ಬೈ ನನ್ನ ಇನ್ನೊಬ್ರು ಕೋ ಆ್ಯಕ್ಟರ್ಗೆ ಅಥವಾ ಯಾವುದು ಚೈಲ್ಡ್ ಆ್ಯಕ್ಟರ್ಗೆ, ಯಾರು ದೊಡ್ಡವರು ಅಲ್ಲ, ಅದೇ ಹೋಗೋ ಬಾರೋ ಶಿವು ನೀನು ಹಿಂಗೆ ಮಾಡೋ ಆ ಥರ ಡೈಲಾಗ್ಗಳು ನಾನು ಎಷ್ಟು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಅಷ್ಟು ಒಂದು ಫ್ರೆಂಡ್ಲಿ, ಅಷ್ಟು ಒಂದು ಪ್ರೀತಿ. ಶೂಟಿಂಗ್ ಒಂದು ಕಡೆ, ನೆಕ್ಸ್ಟ್ ಅದು ಆಗ್ತಾ ಇದ್ದಂಗೆ ಕ್ರಿಕೆಟ್. ಮತ್ತೆ ಮ್ಯಾಕ್ಸಿಮಮ್ ನಂಗೆ ಜ್ಞಾಪಕ ಇರೋದು ಕ್ರಿಕೆಟ್ ಆಡೋದು. ಆ್ಯಕ್ಟಿಂಗ್ ಮಾಡಿರೋದು ಕಮ್ಮಿ, ಕ್ರಿಕೆಟ್ ಆಡಿರೋದು. ಯಾಕೆಂದರೆ ಅವ್ರಿಗೆ ತುಂಬ ಆಸೆ, ಕ್ರಿಕೆಟ್ ಆಡಬೇಕು ಅಂದ್ರೆ ತುಂಬ ಆಸೆ. ಆ ಟೈಮಲ್ಲಿ ಏನು ಎಕ್ಸ್ಟ್ರಾ ಇತ್ತು ಏನೋ ಗೊತ್ತಿಲ್ಲ. ನಾವು ಕುದುರೆಮುಖದಲ್ಲಿದ್ವಿ, ಶಿವಶಂಕರ, ಬೆಂಕಿ ಬಿರುಗಾಳಿ ಅಂತ ಮುಂಚೆ ಮಾಡಿದ್ದೆ, ಆದರೆ ನಂದು ಅವತ್ತು ಒಂದು ಸೀನ್ ಇರಲಿಲ್ಲ. ಇದರಲ್ಲಿ ತುಂಬ ಜೊತೆಗೆ ಸೀನ್. ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ತುಂಬಾ ವರಿ ಇತ್ತು ನನಗೆ. ಯಾಕಂದರೆ ನನ್ನ ಪಾತ್ರ ಏನಿದೆ, ವಿಷ್ಣುವರ್ಧನ್ ಅವರು ಡಬಲ್ ಆ್ಯಕ್ಟಿಂಗಲ್ಲಿ ಆ ತಮ್ಮನ ಪಾತ್ರ ಅಥವಾ ಏನು ಟ್ವಿನ್ ತಮ್ಮ ಇದ್ದಾನೆ, ಅವನು ಸ್ವಲ್ಪ ಈ ದದ್ದಿ ಅಥವಾ ತುಂಬ ಪೆದ್ದ ಆ ಥರ ಒಂದು ಪಾತ್ರ. ನನ್ನ ಪಾತ್ರ ತರಲೆ, ಅವನ್ನ ಏಕವಚನದಲ್ಲಿ ಮಾತಾಡ್ಸೋದು, ಅವನಿಗೆ ಬೈಯೋದು, ಅವನು ಈ ಥರ ಮಾತ್ರ ಮಾಡೋ ಪಾತ್ರ ನನಗೆ ತುಂಬ ಕನ್ಸರ್ನ್. ಅಂದರೆ ನಾನು ಆಲ್ಮೋಸ್ಟ್ ನನ್ನ ಲಾಸ್ಟ್ 2-3 ಸಿನಿಮಾ ಅದು. ನಾನು ಅಂಕಲ್ ಬೇಡ, ಅದು ಈ ಥರ ಡೈಲಾಗ್ ಬೇಡ, ಇದು ಆಮೇಲೆ ನಿಮ್ಮ ಫ್ಯಾನ್ಸ್ ಎಲ್ಲ ಹಾಕೊಂಡು ನಾನು ಹಿಡ್ಕೊಂಡು ನನಗೆ ಹೊಡಿತಾರೆ, ನಾನು ಚೆನ್ನಾಗಿರಲ್ಲ ಅಂತಂದರೆ ಮಾತಾಡ, ನೀನ ಮಾಡ್ತಾಯಿದ್ದೀನಿ, ನೀನು ಮಾಡು. ಅವ್ರು ಎಷ್ಟು ಕಂಫರ್ಟ್ ಕೊಡಿಸಿದ್ರು ಅಂತಂದರೆ ನನಗೂ ಈಗ ಅದು ಆ ಸೀನ್ಗಳು ನೋಡಿದಾಗ ನಾನು ಕ್ರಿಂಜ್ ಮಾಡ್ತೀನಿ, ಏನೇನು ಮಾತಾಡ್ತಾ ಇದ್ದೀನಿ ಅಂತ. ಅಂದರೆ ಬೇಡಿಲ್ಲ, ಒಂದಷ್ಟು ಅಷ್ಟು ಬೇಕಾಗಿರಲ್ಲ. ಬಟ್ ಅವರು ಅದು ಹೇಳಿದ್ರು, ನೀನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬೇಡ, ನೀನು ವಿಷ್ಣುವರ್ಧನ್ ಬೈತಾ ಇದೆಯಾ, ಈ ಪಾತ್ರಕ್ಕೆ ಬೈತಾ ಇರೋದು. ಅಷ್ಟು ಕಂಫರ್ಟಬಲ್ ಮಾಡಿಸಿದ್ರು. ಎಷ್ಟು ಜನ ಆ ಥರ ಅಷ್ಟು ಕಂಫರ್ಟಬಲ್ ಬೈ ನನ್ನ ಇನ್ನೊಬ್ರು ಕೋ ಆ್ಯಕ್ಟರ್ಗೆ ಅಥವಾ ಯಾವುದು
ಚೈಲ್ಡ್ ಆಕ್ಟರ್ಗೆ, ಯಾರು ದೊಡ್ಡವರು ಅಲ್ಲ. ಅದೇ. ಅದು ಏಯ್ ಹೋಗೋ ಬಾರೋ ನೀನು ಶಿವು ನೀನು ಹಿಂಗೆ ಮಾಡೋ ಆ ಥರ ಡೈಲಾಗ್ಗಳು ನಾನು ಎಷ್ಟು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಸೊ ಅಷ್ಟು ಒಂದು ಫ್ರೆಂಡ್ಲಿ, ಅಷ್ಟು ಒಂದು ಪ್ರೀತಿ. ಶೂಟಿಂಗ್ ಒಂದ್ ಕಡೆ, ನೆಕ್ಸ್ಟ್ ಅದು ಆಗ್ತಾ ಇದ್ದಂಗೆ